ನಿಮ್ಗೆ ಫಸ್ಟ್ ರೌಂಡ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇಲ್ಲ ಇಂಜಿನಿಯರಿಂಗ್ ಯಾವುದೋ ಬ್ರಾಂಚ್ ಫಸ್ಟ್ ರೌಂಡ್ನಲ್ಲಿ ಸಿಗಲಿಲ್ಲ ಅಂದರೆ ಏನಾಗ್ಬೋದು? ಸೆಕೆಂಡ್ ರೌಂಡ್ನಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಗೋದು ಏನಾದರೂ ಚಾನ್ಸಸ್ ಐತೆನಾ? ಇಂಜಿನಿಯರಿಂಗ್ ಸೀಟು ಫಸ್ಟ್ ರೌಂಡ್ನಲ್ಲಿ ಪಡ್ಕೊಳಕ್ಕೆ ನಾ ಏನೇನು ಮಾಡಿನ ಇದೆಲ್ಲ ಈ ವಿಡಿಯೋದಾಗ ನೋಡ್ಕೋತೀವಿ. ನೀವು ಫಸ್ಟ್ ರೌಂಡ್ನಲ್ಲಿ ಇಂಜಿನಿಯರಿಂಗ್ ಸೀಟ್ ಏನಾದರೂ ಬೇಕಿದ್ರೆ ವಿಡಿಯೋನ ಸ್ಕಿಪ್ ಮಾಡಿದಾಗ ಕಂಪ್ಲೀಟ್ ನೋಡಿರಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಟು ಗೆಟ್ ಇಂಜಿನಿಯರಿಂಗ್ ಸೀಟ್ ಇನ್ ಫಸ್ಟ್ ರೌಂಡ್ ಡೂ ಪ್ರಿಪೇರ್ ಪ್ರಯಾರಿಟೀಸ್ ಆಫ್ ಕಾಲೇಜ್ ಲಿಸ್ಟ್. ನಿಮ್ಗೆ ಇಂಜಿನಿಯರಿಂಗ್ ಸೀಟ್ ಫಸ್ಟ್ ರೌಂಡ್ನಲ್ಲಿ ಬೇಕಾದ್ರೆ ಮೊದಲು ನೀವು ಕಾಲೇಜ್ ಪ್ರಯಾರಿಟಿ ಲಿಸ್ಟನ್ನು ರೆಡಿ ಮಾಡ್ಕೋಬೇಕು. ಕಾಲೇಜ್ ಪ್ರಯಾರಿಟಿ ಲಿಸ್ಟ್ ರೆಡಿ ಹೆಂಗೆ ಮಾಡ್ಕೋದಂದ್ರೆ, ಟು ಪ್ರಿಪೇರ್ ಪ್ರಯಾರಿಟೀಸ್ ಆಫ್ ಕಾಲೇಜಸ್ ಟು ಗೆಟ್ ಇಂಜಿನಿಯರಿಂಗ್ ಸೀಟ್ ಇನ್ ಫಸ್ಟ್ ರೌಂಡ್ ದೇರ್ ಆರ್ ಸಮ್ ಪಾಯಿಂಟ್ಸ್ ಯು ಮಸ್ಟ್ ನೋಟ್ ಡೌನ್ ಟು ಪ್ರಿಪೇರ್. ಫಸ್ಟ್ ರೌಂಡ್ನಲ್ಲಿ ನಿಮ್ಗೆ ಇಂಜಿನಿಯರಿಂಗ್ ಸೀಟ್ ಸಿಗೋಕೆ ಪ್ರಯಾರಿಟಿ ಲಿಸ್ಟ್ ರೆಡಿ ಮಾಡೋಕೆ ಕೆಲವೊಂದು ಪಾಯಿಂಟ್ ಇದಾವೆ. ಆ ಪಾಯಿಂಟ್ ತಕ್ಕಂತೆ ನೀವು ನಿಮ್ಮ ಪ್ರಯಾರಿಟಿ ಲಿಸ್ಟ್ ರೆಡಿ ಮಾಡಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಮೊದಲನೇ ಪಾಯಿಂಟ್ ನೋಡ್ಕೊಣ. ಪಾಯಿಂಟ್ ನಂಬರ್ 1, ಮೇಕ್ ಶ್ಯೂರ್ ದ್ಯಾಟ್ ಇನ್ ವಿಚ್ ಪ್ಲೇಸ್ ಡೂ ಯು ವಾಂಟ್ ಟು ಜಾಯಿನ್ ಕಾಲೇಜ್. ಪಾಯಿಂಟ್ ನಂಬರ್ 1, ನೀವು ಫಿಕ್ಸ್ ಮಾಡ್ಕೊರಿ ನಾ ಇದೇ ಡಿಸ್ಟ್ರಿಕ್ಟ್ದಾಗ ಕಾಲೇಜ್ ಅಡ್ಮಿಷನ್ ಮಾಡ್ಕೋತೇನಂತ. ಅಸ್ಯೂಮ್ ದ್ಯಾಟ್ ಫಾರ್ ಎಕ್ಸಾಂಪಲ್ ಯು ನೀಡ್ ಕಾಲೇಜಸ್ ಇನ್ ಬೆಳಗಾವಿ ಆ್ಯಂಡ್ ಫ್ಯೂ ಕಾಲೇಜಸ್ ಇನ್ ಹುಬ್ಬಳ್ಳಿ ಆ್ಯಂಡ್ ಧಾರವಾಡ. ನಿಮ್ಗೆ ಬೆಳಗಾವಿ ಇಲ್ಲ ಹುಬ್ಬಳ್ಳಿ ಧಾರವಾಡದೇನೋ ಕಾಲೇಜ್ ಬೇಕಾಗಿದ್ದಾವೆ. ಪಾಯಿಂಟ್ ನಂಬರ್ 2, ಯು ನೀಡ್ ದ ಹೈಯೆಸ್ಟ್ ರ್ಯಾಂಕ್ ಫಾರ್ ಅ ಗುಡ್ ಕಾಲೇಜ್. ಇವಾಗ ನೀವು ಎಕ್ಸಾಂಪಲ್ಗೆ ಬೆಳಗಾವಿ ಮತ್ತು ಹುಬ್ಬಳ್ಳಿ ಧಾರವಾಡ ತೊಗೊಂಡಿರಿ. ಬೆಳಗಾವಿ ಮತ್ತು ಹುಬ್ಬಳ್ಳಿ ಧಾರವಾಡದಾಗ ಯಾವ್ಯಾವ ಒಳ್ಳೆ ಕಾಲೇಜ್ ಇದಾವೆ ಅಂತ ನೀವು ತಿಳ್ಕೊಬೇಕು. ಯಾವ್ಯಾವ ಒಳ್ಳೆ ಕಾಲೇಜ್ ಇದಾವೆ ತಿಳ್ಕೊಂಡು ಫಸ್ಟ್ ರೌಂಡ್ನಲ್ಲಿ ಅವ್ರ ಲಾಸ್ಟ್ ಇಯರ್ ಇಂಜಿನಿಯರಿಂಗ್ ಕಟ್ ಆಫ್ ಎಷ್ಟು ಇದಾವೆ ಅಂತ ತಿಳ್ಕೊಬೇಕು. ನೀವು ಎಕ್ಸಾಂಪಲ್ಗೆ ಬೆಳಗಾವಿ ಮತ್ತು ಹುಬ್ಬಳ್ಳಿ ಧಾರವಾಡನಾಗ ತೊಗೊಂಡಿವೆ. ಫಸ್ಟ್ ರೌಂಡ್ದ 2022 ಮತ್ತು 2023ಗೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಿಗೆ ಎಷ್ಟು ರ್ಯಾಂಕಿಂಗ್ ಬಂದಿತ್ತು ಮತ್ತು ಯಾವ್ಯಾವ ಒಳ್ಳೆ ಕಾಲೇಜ್ ಇದಾವೆ ಅವ್ರ ರ್ಯಾಂಕಿಂಗ್ ಎಷ್ಟು ಬಂದಿತ್ತಂತ ಇಲ್ಲಿ ನಾ ಲಿಸ್ಟ್ ಮಾಡೇನ. ಈ ಥರ ನೀವು ಲಿಸ್ಟ್ ಮಾಡಿರಿ. ಮೊದಲನೇದಾಗಿ KLS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾವಿ 2022ಕ್ಕೆ ರ್ಯಾಂಕಿಂಗ್ ಬಂದ 12,761, 16,170. ನೀವು ನೋಡ್ಬೋದು ಇಲ್ಲಿ 4,000 ಡಿಫ್ರೆನ್ಸ್ ಐತಿ. 2022 ಮತ್ತು 2023ಕ್ಕೆ ರ್ಯಾಂಕಿಂಗ್ ಜಾಸ್ತಿ ಆಗೈತಿ. ಎರಡನೇ ಪ್ರಯಾರಿಟಿ ಬಂದ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ KLE ಶೇಷಗಿರಿ ಬೆಳಗಾವಿ 2022ಕ್ಕೆ 23,714, 2023ಕ್ಕೆ 19,920. ಇಲ್ಲಿ ನೋಡ್ಬೋದು ನೀವು 2,000 ರ್ಯಾಂಕಿಂಗ್ ಕಡಿಮೆ ಆಗೈತಿ. 2023ನಲ್ಲಿ ಮೂರನೇ ಪ್ರಯಾರಿಟಿ ಬಂದ ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಚ್ಚೆ ಬೆಳಗಾವಿ 27,075, 2023ನಲ್ಲಿ 35,898. ನಾಲ್ಕನೇ ಕಾಲೇಜ್ ಬಂದ ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ರಿಸರ್ಚ್ ಉದ್ಯಮಬಾಗ್ ಬೆಳಗಾವಿ 2022ರಲ್ಲಿ 42,323, 2023ನಲ್ಲಿ 51,358. ಐದನೇ ಕಾಲೇಜ್ ಬಂದ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ BUB-CET 7,804, 2022 ರ್ಯಾಂಕ್. 2023ದ 8,816. ನೀವು ನೋಡ್ಬೋದು ಇಲ್ಲಿ ರ್ಯಾಂಕಿಂಗ್ 1,000 ಜಾಸ್ತಿ ಆಗೈತಿ. ಆರನೇ ಕಾಲೇಜ್ ಬಂದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಧಾರವಾಡ 12,166, 2023ರಲ್ಲಿ 13,322. ಇಲ್ಲಿ ನೋಡ್ಬೋದು ನೀವು 1,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಆಗೈತಿ. ಅಸ್ಯೂಮ್ ದ್ಯಾಟ್ ಯುವರ್ KCET ರ್ಯಾಂಕ್ ಈಸ್ ಅರೌಂಡ್ 30,000. ನಿಮ್ಮ KCET ರ್ಯಾಂಕ್ 30,000 ಬಂದಿದೆ ಅಂತ ತಿಳ್ಕೊರಿ. ಪಾಯಿಂಟ್ ನಂಬರ್ 3, ದೇರ್ ಈಸ್ ನೋ ಪಾಯಿಂಟ್ ಇನ್ ಅಪ್ಲೈಯಿಂಗ್ ಫಾರ್ ಕಾಲೇಜಸ್ ಬಿಯಾಂಡ್ ಯುವರ್ ರ್ಯಾಂಕ್. ನಿಮ್ಮ ರ್ಯಾಂಕಿಂಗಿಂದ ಜಾಸ್ತಿ ಇರುವ ಕಾಲೇಜ್ಗಳು ಹಾಕೋ ಏನೂ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗ ಮೇಲೆ ನಾವು ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಂಡಿವೆ ಪಾಯಿಂಟ್ ನಂಬರ್ 2ನಲ್ಲಿ. ಅದೇ ಪಾಯಿಂಟ್ ನಂಬರ್ 3ನಲ್ಲಿ ಆವಾಗ ಕಾಲೇಜ್ ನಮ್ಗೆ ಯಾವ ಥರ ಬೇಕಂತ ಪ್ರಯಾರಿಟಿವನ್ನು ಸೆಟ್ ಮಾಡ್ಕೋದು. ಮೊದಲನೇ ಪ್ರಯಾರಿಟಿನ ಯಾವ್ದು ಕೊಡ್ತೇನೆ ಅಂದ್ರೆ BUB ಧಾರವಾಡ ಕೊಡ್ತೇನೆ. ಯಾಕಂದ್ರೆ ಅದ್ರ ರ್ಯಾಂಕಿಂಗ್ ಎಲ್ಲಕ್ಕಿಂತ ಕಡಿಮೆ ಐತಿ. 8,500 ಥರ ರ್ಯಾಂಕಿಂಗ್ ಐತಿ 2023ನಲ್ಲಿ. ಸೆಕೆಂಡ್ SDMC ಧಾರವಾಡ ಕೊಡ್ತೇನೆ. ಅದ್ರ ರ್ಯಾಂಕಿಂಗ್ ಬಂದ 13,000 ಐತಿ. ಥರ್ಡ್ ಪ್ರಯಾರಿಟಿಗೆ JIT ಬೆಳಗಾವಿ ಕೊಡ್ತೇನೆ. ರ್ಯಾಂಕಿಂಗ್ ಬಂದ 16,000 ಐತಿ. ಫೋರ್ತ್ ಪ್ರಯಾರಿಟಿಗೆ
ಶೇಷಗಿರಿ ಬೆಳಗಾವಿ ಕೊಡ್ತಾನೆ, ರ್ಯಾಂಕಿಂಗ್ ಬಂದ 19,000 ಐತಿ. 5th ಪ್ರಯಾರಿಟಿಗೆ ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಚ್ಚೆ ಬೆಳಗಾವಿ ಕೊಡ್ತಾನೆ, 35,000 ರ್ಯಾಂಕಿಂಗ್ ಐತಿ. 6ನೇ ಪ್ರಯಾರಿಟಿಗೆ 6th ಪ್ರಯಾರಿಟಿಗೆ ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ರಿಸರ್ಚ್ ಉದ್ಯಮಬಾಗ್ ಬೆಳಗಾವಿ ಕೊಡ್ತಾನೆ, 51,000 ರ್ಯಾಂಕಿಂಗ್ ಐತಿ. ಇವಾಗ ನಿಮ್ಮ KCET ರ್ಯಾಂಕಿಂಗ್ 30,000 ಐತಿ. ಮೊದಲನೇ ಪ್ರಯಾರಿಟಿ ಕಾಲೇಜ್ BOBಗೆ 8,000 ರ್ಯಾಂಕಿಂಗ್ ಐತಿ. ನಿಮ್ಗೆ ಅದೇ ಸಿಗೋದೇ ಇಲ್ಲ ಫಿಕ್ಸ್. ಆದರೆ ಸೆಕೆಂಡ್ SDMCಗೆ 13,000 ರ್ಯಾಂಕಿಂಗ್ ಐತಿ, ಅದು ಸಿಗೋದಿಲ್ಲ. 3rd ಪ್ರಯಾರಿಟಿಗೆ GIT 16,000 ರ್ಯಾಂಕಿಂಗ್ ಐತಿ, ಅದು ಸಿಗೋದಿಲ್ಲ. 4th ಪ್ರಯಾರಿಟಿ ಶೇಷಗಿರಿ ಬೆಳಗಾವಿ 20,000 ತನಕ ರ್ಯಾಂಕಿಂಗ್ ಐತಿ, ಅದು ನಿಮ್ಗೆ ಸಿಗ್ಬೋದು. ಅಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸಿಗಲಿಲ್ಲ ಆದರೂ EC ಬ್ರಾಂಚ್ ಆದರೂ ಸಿಗ್ಬೋದು. ಆದರೆ ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಚ್ಚೆನಲ್ಲಿ 35,000 ರ್ಯಾಂಕಿಂಗ್ ಐತಿ, ನಿಮ್ಗೆ 100% 5th ಪ್ರಯಾರಿಟಿ ಕಾಲೇಜ್ ಸಿಗ್ತೈತಿ. 6th ಪ್ರಯಾರಿಟಿನಲ್ಲಿನೂ ಸಿಗ್ಬೋದು. ಆದರೆ ನಿಮಗೆ 5th ಪ್ರಯಾರಿಟಿ ಹಾಕಿರೋ ಕಾಲೇಜ್ ಸಿಕ್ಕಿರೋದ್ರಿಂದ ಫಸ್ಟ್ ರೌಂಡ್ನಲ್ಲಿ ನೀವು ಚಾಯ್ಸ್ 2 ಏನಾದ್ರೆ ಸೆಲೆಕ್ಟ್ ಮಾಡ್ರಂದ್ರೆ 6th ಕಾಲೇಜ್ ಡಿಲೇಟ್ ಆಗ್ತೈತಿ. ರಿಮೈನಿಂಗ್ ಪ್ರಯಾರಿಟಿ 1, 2, 3 ಆ್ಯಂಡ್ 4 ಅಷ್ಟೇ ಉಳಿತಾವೆ. ಇವಾಗ ನೀವು 5th ಪ್ರಯಾರಿಟಿನಲ್ಲಿ ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಕಿರಲಿಲ್ಲ, ಯಾವುದೋ XYZ ಕಾಲೇಜ್ ಹಾಕಿರಂತ ತಿಳಿರಿ. ಅದು XYZ ಕಾಲೇಜ್ ಇರೋದು ಜೈನ್ ಕಾಲೇಜ್ಗಿಂತ ಆವ್ರೇಜ್ ಕಾಲೇಜ್ ಐತಿ ಅಂತ ತಿಳಿರಿ. ನಿಮಗೆ ಏನಾದ್ರೆ ಫಸ್ಟ್ ರೌಂಡ್ನಲ್ಲಿ XYZ ಕಾಲೇಜ್ ಸಿಗುತ್ತೆ, 6ನೇ ಪ್ರಯಾರಿಟಿಗೆ ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಚ್ಚೆ ಏನಾದ್ರೆ ಹಾಕಿರಂದ್ರೆ ನಿಮ್ಮ ಸೆಕೆಂಡ್ ಚಾಯ್ಸ್ ಮಾಡಿದ್ರು ನಿಮ್ಮ 5ನೇ ಪ್ರಯಾರಿಟಿನ XYZ ಕಾಲೇಜ್ ಸಿಕ್ಕಿರ್ತೈತಿ. 4th, 3rd, 2nd ಆ್ಯಂಡ್ 1 ಪ್ರಯಾರಿಟಿ ಇರೋ ಕಾಲೇಜ್ ನಿಮ್ಗೆ ಸಿಗೋ ಡೌಟ್. ಆದ್ದರಿಂದ ನೀವು ಒಂದು ಒಳ್ಳೆ ಕಾಲೇಜ್ 6ನೇ ಪ್ರಯಾರಿಟಿಗೆ ಹಾಕಿರ್ತೀರಿ, ಆದರೆ 5ನೇ ಪ್ರಯಾರಿಟಿಗೆ ಒಂದು ಯಾವುದೋ ಆವ್ರೇಜ್ ಕಾಲೇಜ್ ಹಾಕಿ ಅದು ನಿಮ್ಗೆ ಸಿಕ್ಬಿಡ್ತೈತಿ. ಕೆಳಗಿನೂ 6ನೇ ಪ್ರಯಾರಿಟಿಯಿಂದ ಯಾವ ಕಾಲೇಜ್ ಹಾಕಿರ್ತೀರಿ ಮುಂದೆ ಅವೆಲ್ಲ ಡಿಲೇಟ್ ಆಗಿಬಿಡ್ತಾವೆ. ಮತ್ತು ಮೇಲಿನೂ ಎಲ್ಲ ಟಾಪ್ ಕಾಲೇಜ್ ಹಾಕಿರ್ತೀರಿ, ಅದ್ರ ಸಲುವಾಗಿ ಅವ ರ್ಯಾಂಕಿಂಗ್ ಕಡಿಮೆ ಕೊಟ್ಟವಾಗ ನಿಂತಿರ್ತಾವೆ. ಅದರ ಸಲುವಾಗಿ ಅವು ನಿಮಗೆ ಕಾಲೇಜ್ ಸಿಗುವುದಿಲ್ಲ, XYZ ನಿಮ್ಮ ಕಾಲೇಜ್ ಸಿಗ್ತೈತಿ. ಸೊ ನೀವು ಪ್ರಯಾರಿಟಿ ಲಿಸ್ಟ್ ಆಗುವಾಗ ಯಾವ ಕಾಲೇಜ್ ಹೆಂಗೆ ಐತಿ ನೋಡಿ ಬರೋಬ್ಬರ ಲಿಸ್ಟ್ ಮಾಡಿ ಆ್ಯಡ್ ಮಾಡಿ ಹೋಗ್ಬೇಕು. ಇಷ್ಟು ಮಾಡಿದರೆ ನಿಮ್ಗೆ ಫಸ್ಟ್ ರೌಂಡ್ನಲ್ಲಿ ಕಾಲೇಜ್ ಸಿಗ್ತೈತಿ, ಚಲೋ ಕಾಲೇಜೇ ಸಿಗ್ತೈತಿ. ಮತ್ತು ಫಸ್ಟ್ ರೌಂಡ್ನಲ್ಲಿ ಕಾಲೇಜ್ ಸಿಕ್ಕಿದ್ರು ಚಲೋ ಕಾಲೇಜ್ ಸಿಕ್ಕಿದ್ರೆ ಅಷ್ಟೇ ಅಡ್ಮಿಷನ್ ಮಾಡಿಕೊಡ್ರಿ. ಇಲ್ಲಾಂದರೆ ಚಾಯ್ಸ್ 2 ಅಂತ ಮಾಡಿ ನಿಮ್ಗೆ 5th ಕಾಲೇಜ್ ಏನಾದರೂ ಅಲರ್ಟ್ ಆಗಿದ್ದರೆ ಸೆಕೆಂಡ್ ರೌಂಡ್ನಲ್ಲಿ ಫಸ್ಟ್, ಸೆಕೆಂಡ್, 3rd ಆ್ಯಂಡ್ 4thನಲ್ಲಿ ಯಾವುದಾದ್ರೂ ನಿಮ್ಮ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ಸಿಗಲಿಲ್ಲ ಅಂದರೆ ನಿಮ್ಮ 5th ಕಾಲೇಜ್ ನಿಮ್ಗೆ ಇದ್ದಿರ್ತೈತಿ, ಅಲ್ಲೇ ಹೋಗಿ ಅಡ್ಮಿಷನ್ ಮಾಡ್ಕೊಂಡ್ರೆ ನಡೀತೈತಿ.